ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಪುದೀನ ಚಟ್ನಿ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ಒಂದು ಸಲಹೆಯನ್ನು ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪುದೀನ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಯಾವ್ಯಾವುದು ಅಂತಂದರೆ, ಇದು ಪುದೀನ ಅರ್ಧ ಕಟ್ಟು ಪುದೀನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಬಿಡಿಸಿ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಅರ್ಧ ಕಟ್ಟಿತ್ತು ಅಂದರೆ ಒಂದು ಟಿಫಿನ್ಗೆ ಒಂದು 6 ಜನಕ್ಕೆ ಆಗುತ್ತೆ. ಆದ ನಂತರ ಇದರಲ್ಲಿ ಇಷ್ಟು ಐಟಮ್ಸ್ ತೆಗೆದಿಟ್ಕೊಂಡಿದ್ದೀನಿ. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇವು. ಅದರಲ್ಲಿ ಫಸ್ಟು ಈರುಳ್ಳಿ 2 ಮೀಡಿಯಮ್ ಸೈಜ್, ತುಂಬ ಚಿಕ್ಕದಿಲ್ಲ ತುಂಬ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜ್ 2, ಚೂರು ಹುಣಸೆಹಣ್ಣು ಆದಮೇಲೆ ಇದು ಬೆಳ್ಳುಳ್ಳಿ ಆದಮೇಲೆ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ನಾನು ಕೆಂಪು ತೊಗೊಂಡಿದ್ದೀನಿ, ನೀವು ಹಸಿರು ಮೆಣಸಿನ್ಕಾಯಿ ಬೇಕಾದರೂ ತೊಗೊಬೋದು. ಆನಂತರ ಜೀರಿಗೆ ಮತ್ತು ಮೆಣಸು ಅದೆರಡು ತೊಗೊಂಡಿದ್ದೀನಿ. ಖಾರ ಇಲ್ಲಿ ಮೆಣಸಿನ್ಕಾಯಿ ಕಮ್ಮಿ ಮಾಡ್ಕೊಂಡಿದ್ದೀವಿ, ಯಾಕಂತಂದರೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಇದೆ, ಅದರಿಂದ ಅದು ಕಮ್ಮಿ ಇದೆ. ಟೊಮೆಟೊ 2.5, ತೆಂಗಿನಕಾಯಿ ಬಂದು ಅರ್ಧ ಹೋಳಲ್ಲಿ ಅರ್ಧ ತೊಗೊಂಡಿದ್ದೀನಿ. ಅಂದರೆ ಒಂದು ತೆಂಗಿನಕಾಯಿ ಹೊಡೆದ್ರೆ ಅರ್ಧ ಹೋಳು ಇರುತ್ತಲ್ಲ, ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅಂತ ನೋಡೋಣ. ಫಸ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿರೋ ಥರನೇ ಈರುಳ್ಳಿನ ಮತ್ತು ಟೊಮೆಟೊನ ಹಚ್ಚಿ ಸಪ್ರೇಟಾಗಿ ಇಟ್ಕೊಳ್ಳಿ. ಆನಂತರ ಒಂದು ಬಾಣಲಿ ತಗೊಂಡು ಅದರಲ್ಲಿ ಈ ಥರ ಅದನ್ನು ಪುದೀನನ ಹಾಕಿ ಹುರಿಬೇಕಾಗುತ್ತೆ. ಈಗ ಇದಕ್ಕೆ ಎಣ್ಣೆ ಹಾಕಿಲ್ಲ ನಾನು, ಹಾಗೆ ಪುದೀನನ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಇದಕ್ಕೆ ಸ್ಟವ್ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ, ಫ್ಲೇಮ್ ಕಮ್ಮಿ ಇರಬೇಕು. ಆನಂತರ ಹಚ್ಚಿಟ್ಕೊಂಡಿರೋಂಥ 2 ಈರುಳ್ಳಿನ ಅದರ ಜೊತೆಗೆ ಹಾಕಿ ಒಂದು 2-3 ಸೆಕೆಂಡ್ ಬಿಟ್ಬಿಟ್ಟು ಹೀಗೆ ಎಣ್ಣೆ ಹಾಕ್ಕೊಳ್ಳಿ. ತೆಂಗಿನ ಎಣ್ಣೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಎಳ್ಳೆಣ್ಣೆ ಹಾಕ್ಕೊಳ್ಳಿ. ಬೇರೆ ನೀವು ಎಣ್ಣೆ ಯೂಸ್ ಮಾಡೋವಂಥದ್ದನ್ನು ಹಾಕ್ಕೊಬೋದು. ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ತೆಂಗಿನ ಎಣ್ಣೆ ಮತ್ತು ಅಥವಾ ಎಳ್ಳೆಣ್ಣೆ ಇವೆರಡರಲ್ಲಿ ಯಾವುದೋ ಒಂದನ್ನು ಯೂಸ್ ಮಾಡಿಕೊಂಡು ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಸ್ಟವಲ್ಲಿ ಅದನ್ನು ಹುರಿತಾ ಬನ್ನಿ. ಒಂದು 10 ನಿಮಿಷ, ಅದು 10ರಿಂದ 8 ನಿಮಿಷ ಇಲ್ಲ 10 ನಿಮಿಷ ಬೇಕಾಗುತ್ತೆ, ಯಾಕಂದರೆ ಸಣ್ಣ ಉರಿಲಿ ಇದನ್ನು ಹುರಿತೀವಿ. ಈರುಳ್ಳಿ ಮತ್ತು ಪುದೀನ ಸೊಪ್ಪು ಅದೆಲ್ಲನೂ ಒಂದು ಹದಕ್ಕೆ ಬರಬೇಕು, ಅದು ನಮಗೆ ಗೊತ್ತಾಗುತ್ತೆ ಅದು ಬೇಯ್ತಾ ಇರೋದು. ಆ ಹದಕ್ಕೆ ಬಂದಮೇಲೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರಿಗೆ ಕಂಡು ಬಣ್ಣಕ್ಕೆ ತಿರುಗಬೇಕು. ಆ ಥರ ಅದನ್ನು ಹುರ್ಕೊಳ್ಳಿ. ಸಣ್ಣ ಉರಿಲಿ ಇಟ್ಕೊಂಡು ಹುರಿದಷ್ಟು ಒಳ್ಳೆಯದು. ಅನಂತರ ಪಕ್ಕದಲ್ಲೇ ಏನು ಮಾಡಿದ್ದೀನಿ, ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡು ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊನ ನಾವು ಹೆಚ್ಚಿಟ್ಟಿರ್ತೀವಲ್ಲ 2.5 ಟೊಮೆಟೊ ಅದನ್ನು ಹಾಕ್ಕೊಂಡು ಆ ಟೊಮೆಟೊಗೆ ಸ್ವಲ್ಪ ಉಪ್ಪು ಹಾಕಿದ್ವಿ ಅಂದರೆ ಅದು ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ತೀವಿ. ನಾನೀಗೇನು ಮಾಡಿದ್ದೀನಿ, ಅದೆಲ್ಲ ಹುರಿದ್ಮೇಲೆ 2 ಒಟ್ಟಿಗೆ ಹಾಕಿಟ್ಕೊಂಡಿದ್ದೀನಿ. ನಾವು ಹುರಿದಂತಹ ಟೊಮೊಟೊ ಈರುಳ್ಳಿ ಸೊಪ್ಪು ಎಲ್ಲನೂ ಒಟ್ಟಿಗೆ ಹಾಕಿದ್ದೀನಿ. ಎಲ್ಲ ಸೇರಿ ಹುರಿದಾಗಿದೆ. ಈಗ ನಾವು ಬೇರೆ ತೆಗೆದಿಟ್ಕೊಂಡಿರೋಂಥ ಬೇರೆ ಥಿಂಗ್ಸ್ ಅಂದರೆ ಐಟಮ್ಸ್ ಯಾವ್ಯಾವುದು, ತೆಂಗಿನಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಅದಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಬೇಕು. ನೀರು ಹಾಕ್ಬಿಟ್ಟು ಅದನ್ನು ಫಸ್ಟ್ ಸ್ವಲ್ಪ ಗ್ರೈಂಡ್ ಮಾಡಿ. ಈ ಥರ ಗ್ರೈಂಡ್ ಮಾಡಿದ್ಮೇಲೆ ಹುರಿದಿಟ್ಟಿರೋ ಅಂತಹ ಈ ಪುದೀನ ಸೊಪ್ಪು ಎಲ್ಲನೂ ನಾವು ಈ ಗ್ರೈಂಡ್ ಮಾಡಿರೋ ಅಂಥ ಇದಕ್ಕೆ ಹಾಕ್ಕೊಬೇಕು. ಈ ಥರ ಅದೆಲ್ಲನೂ ಬಾಣಲಿಯಿಂದ ತೆಗೆದು ಹಾಕ್ಕೊಂಡು, ಈಗ ಉಪ್ಪು ಒಂದು ಸ್ವಲ್ಪ ಕಮ್ಮಿ ನಾನು ಹಾಕಿದ್ದೀನಿ ಆವಾಗಲೇ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಗ್ರೈಂಡ್ ಮಾಡಿದ್ಮೇಲೆ ಈ ಥರ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಗ್ರೈಂಡ್ ಮಾಡ್ಕೊಬೋದು.
ಅದಷ್ಟು ನುಣ್ಣಿಗೆ ಮಾಡಿದಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಇವಾಗ ನೋಡಿ ನಾನು ಬಟ್ಲಿಗೆ ಅದನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಚಟ್ನಿ ಆಗಿದೆ. ಅಂದರೆ 4 ಜನ ಆರಾಮಾಗಿ ಇದನ್ನು ರೈಸ್ಗೆ ಆಗಲಿ, ಚಪಾತಿಗೆ, ಪೂರಿಗೆ ಮತ್ತು ರೊಟ್ಟಿಗಳಿಗೆ ಎಲ್ಲದಕ್ಕೂ ಇದು ತುಂಬ ರುಚಿಯಾಗಿ ಇರುತ್ತೆ. ಇದನ್ನು ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟಲ್ಲಿ ಹಾಕಿ. ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಬೆಳೆಯೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ.